ಮನೀಷಾ, ಯಾರಿಗೋಸ್ಕರ ನೀನ್ ಹೀಗ್ ಕಾಯ್ತಿದ್ಯಾ? ಇನ್ಯಾರಿಗಾಂಟಿ? ಭಾಗ್ಯಂಗೋಸ್ಕರ. ಏನು, ನೀನು ಭಾಗ್ಯನ್ಗೋಸ್ಕರ ಕಾಯ್ತಿದ್ಯಾ? ಹೌದಾ ಆಂಟಿ? ಭಾಗ್ಯ ಇಲ್ಲಿ ಇರೋವರೆಗೂ ಕಷ್ಟ ಕೊಟ್ಟು ತೊಂದ್ರೆ ತಂದಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಳಿಸ್ಬೇಕು ಅಂತ ನೋಡ್ತಿದೀವಲ್ವಾ? ಆದ್ರೆ ಅವಳೇ ನಮ್ ಮುಂದೆ ಇರ್ತಿದ್ರೆ ಹೇಗೆ? ಅದಕ್ಕೆ ಅವಳು ಯಾವಾಗ ತಿರುಗ್ ಬರ್ತಾಳೆ, ನಾವೇನ್ ಪ್ಲಾನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಿನ್ ಹಠ ನೋಡಿ ನನ್ಗೆ ಖುಷಿ ಆಗ್ತಿದೆ ಮನೀಷಾ. ನಿನ್ ಹಠಕ್ಕೆ ಸೋತಾದ್ರೂ ಆದಷ್ಟು ಬೇಗ ಆ ಭಾಗ್ಯ ಔಟ್ ಆಗ್ತಾಳೆ. ಮಾವಾ, ಮಾವಾ, ನಿಂತ್ಕೋ ಭಾಗ್ಯ. ಯಾಕಿಷ್ಟು ಕೂಗಾಡ್ತಿದ್ಯಾ? ಅಂಕಲ್ ಮನೇಲಿಲ್ಲ. ಅತ್ತೆ ಮನೇಲಿದ್ದಾರಾ? ಇದಾರೆ. ಯಾಕೆ? ಅತ್ತೆನ ಅರ್ಜೆಂಟ್ ಆಗಿ ನೋಡ್ಬೇಕು. ನಿಂತ್ಕೋ ಭಾಗ್ಯ. ಅರವಿಂದ್ ಅಕ್ಕ ಹತ್ರ ಹೋಗೋ ಹಾಗಿಲ್ಲ ನೀನು. ಇಲ್ಲ ಚಿಕ್ಕತ್ತೆ, ಅರ್ಜೆಂಟ್ ಆಗಿ ನನ್ನ ಅತ್ತೆ ನೋಡ್ಲೇಬೇಕು. ಅರವಿಂದ್ ಅಕ್ಕಂಗೆ ತಲೆನೋವು ಅಂತ ಮಲಗಿದ್ದಾರೆ. ಈಗ ಹೋಗಿ ಎಬ್ಸಿದ್ರೆ ಅವಳ ನೆತ್ತಿಗೆ ಕೋಪ ಏರುತ್ತೆ. ನಿನ್ನ ಚೆನ್ನಾಗಿ ಬೈದು ಕಳಿಸ್ತಾಳೆ. ಕನಿಷ್ಠ ಮಿತ್ರ ಅವ್ರಿಗಾದ್ರೂ ಫೋನ್ ಮಾಡಿ ವಿಷಯ ಹೇಳೋದು ಒಳ್ಳೇದು. ಈ ಸಮಯದಲ್ಲೇ ಇವ್ರಿಗೆ ಫೋನ್ ಕೂಡ ಹೋಗ್ತಿಲ್ವಲ್ಲ. ಭಾಗ್ಯ, ನಾನ್ ನಿನಗೆ ಒಂದು ಪ್ರಶ್ನೆ ಕೇಳ್ದೆ, ಅದಕ್ಕೊಂದು ಉತ್ತರ ಕೊಡ್ಬೇಕು ಅನ್ನೋ ಸೆನ್ಸ್ ಇಲ್ವಾ? ಅಥವಾ ನನ್ಗೆ ಹೇಳ್ದೇನೆ ಅವಮಾನ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ, ಅದೆಲ್ಲ ಏನು ಇಲ್ಲ ಚಿಕ್ಕತ್ತೆ. ಮತ್ತೆ ಹೇಳು, ಏನಷ್ಟು ಅವಸರ? ಅತ್ತೆ ಬೇಕು, ಮಾವ ಬೇಕು ಅಂತ ಅಷ್ಟೊಂದು ಹಾರಾಡ್ತಿರೋದು ಯಾಕೆ? ಚಿಕ್ಕತ್ತೆ, ನನ್ಗೆ ಅರ್ಜೆಂಟ್ ಆಗಿ ಒಂದ್ 20 ಲಕ್ಷ ಬೇಕು. ನೀವ್ ಅರೇಂಜ್ ಮಾಡ್ಕೊಡ್ತೀರಾ? ಏನು ಭಾಗ್ಯ, 20 ಲಕ್ಷ ಬೇಕಾ? ಏನದು? ಅದು ದುಡ್ಡ ಅಥವಾ ಕಲ್ಲ? ಚಿಕ್ಕತ್ತೆ, ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನಗೆ 20 ಲಕ್ಷ ಬೇಕು, ಅದು ಕೂಡ ಈಗ್ಲೇ. ಯಾಕೋ ಅಷ್ಟು ಅರ್ಜೆಂಟು? ನನ್ ತಂಗಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. 20 ಲಕ್ಷ ಕೊಡ್ತಾ ಇದ್ರೆ ಬಿಡಲ್ಲ ಅಂದಿದ್ದಾರೆ. ತಡ ಮಾಡಿದ್ರೆ ಅವಳ ಪ್ರಾಣನ ತೆಗಿತೀನಿ ಅಂತ ಹೇಳಿದ್ರು. ನನಗ್ ಕೈ ಕಾಲೇ ಆಡ್ತಿಲ್ಲ. ಅಷ್ಟು ದುಡ್ಡನ್ನ ಎಲ್ಲಿಂದ ತರ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಓಡಾಡ್ಕೊಂಡ್ ಬಂದೆ. ಪ್ಲೀಸ್ ಚಿಕ್ಕತ್ತೆ, ಆ ದುಡ್ಡನ್ನ ಹೇಗಾದ್ರೂ ಕೊಡಿ. ಏನ್ ಭಾಗ್ಯ, ಇನ್ನೊಂದು ಹೊಸ ನಾಟಕನಾ? ದುಡ್ಡು ಹೊಡಿಯಕ್ಕೆ ದೊಡ್ಡ ಪ್ಲಾನೇ ಮಾಡ್ಬಿಟ್ಟಿದ್ಯಾ? ಇಲ್ಲ ಚಿಕ್ಕತ್ತೆ, ನಾನ್ ನಿಜಾನೇ ಹೇಳ್ತಿದ್ದೀನಿ. ನಾನ್ ದುಡ್ಡು ತಗೊಂಡ್ ಹೋಗೋದ್ ಲೇಟ್ ಆದ್ರೆ ನನ್ ತಂಗಿ ಜೀವಂತವಾಗಿ ಉಳಿಯಲ್ಲ. ಇನ್ ಸಾಕು ಭಾಗ್ಯ. ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ? ದುಡ್ಡಿಗೋಸ್ಕರ ಇಷ್ಟು ಚೀಪ್ ಟ್ರಿಕ್ಕಾ? ಅಲ್ಲ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಭಾಗ್ಯ. ಮೊನ್ನೆ ನನ್ ನೆಕ್ಲೆಸ್ ಹೊಡೆದಿದ್ದಕ್ಕೆ ನನಗ್ ದುಡ್ಡು ಕೊಡ್ಬೇಕು ಅಂತ ನೀನು ಕೆಲ್ಸಕ್ ಜಾಯ್ನ್ ಆದೆ. ಯಾಕೆ ಅಂತ ಕೇಳಿದ್ರೆ, ನಮ್ದೇ ತಪ್ಪಾಯ್ತು, ನಾನೇ ದುಡ್ಡನ್ನ ಸಂಪಾದಿಸ್ತೀನಿ, ನನ್ ಸಂಪಾದನೆಯಿಂದನೇ ಸಾಲ ತೀರಿಸ್ತೀನಿ ಅಂತ ಏನೇನೋ ದೊಡ್ಡ ಕತೆಗಳು ಹೇಳ್ದೆ. ಹೀಗೇನಾಯ್ತು? ಹೀಗೆ ದುಡ್ಡುಗೋಸ್ಕರ ನಮ್ ಮುಂದೆ ಕೈ ಚಾ ಯಾಕೆ ಗೊತ್ತಾ? ಎಲ್ರ ದೃಷ್ಟಿಯಲ್ಲಿ ನೀನ್ ಈ ಮನೆ ಮೆಂಬರು ಅಲ್ಲ, ಈ ಮನೆ ಸೊಸೆನೂ ಅಲ್ಲ. ನಾಲ್ಕು ದಿನ ಇದ್ದು ಹೋಗೋಳಿಗೆ ಅಷ್ಟು ದುಡ್ಡು ಯಾವ ನಂಬಿಕೆ ಮೇಲೆ ಕೊಡ್ತಾರೆ? ಏನ್ ಬಂದ ಇದೆ ಅಂತ ನಿನಗೆ ಕೊಟ್ಟು ಕಳಿಸ್ತಾರೆ? ದುಡ್ಡು ಸಂಪಾದನೆ ಮಾಡೋಕೆ ಇಂತ ಚೀಪ್ ಟ್ರಿಕ್ಸ್ ಮಾಡೋದನ್ನ ಬಿಟ್ಟು ಇನ್ನೇನಾದ್ರೂ ಎಲ್ರು ನಂಬೋ ಅಂತ ನಾಟಕ ಮಾಡು. ಅಂಡರ್ಸ್ಟ್ಯಾಂಡ್?
ಹೋಗಿಲ್ಲಿಂದ. ಅಮ್ಮ, ಏನಮ್ಮ ಇದು? ಕಡ್ಲೆ ಬೀಜ ಕಣೆ, ನೀನು ಕೂಡ ತಿಂತೀಯಾ? ಬಾ. ಒಳಗಡೆ ಅಂತ ಸೀರಿಯಸ್ ಸೀನ್ ನಡೀತಿದೆ, ನೀನಿಲ್ಲಿ ಕಡ್ಲೆ ಬೀಜ ತಿಂತಾ ಕೂತಿದೀಯಾ? ಈ ಕಿಡ್ನಾಪ್ ಸೀಕ್ವೆನ್ಸ್ ಮುಗಿಯೋವರೆಗೂ ಹೀಗೆ ಎಲ್ಲಾ ತಿಂತ ಆರಾಮಾಗಿರೋದ್ ಬಿಟ್ಟು ನಮಗ್ ದೊಡ್ಡ ಕೆಲ್ಸ ಏನಿದೆ? ಅಂದ್ರೆ ಭಾಗ್ಯ ದುಡ್ಡು ಕೇಳಕ್ಕಂತಾನೆ ಅವಳ ಮಾವನ್ ಮನೆಗೆ ಹೋಗಿದ್ದಾಳಲ್ಲ, ಖಂಡಿತ ದುಡ್ಡು ಸಿಗತ್ತೆ ಅಂತೀಯಲ್ಲಮ್ಮ? ಭಾಗ್ಯ ನಳೋ ಮುಖ ನೋಡಾದ್ರು ಅವರು ಆ ದುಡ್ಡನ್ನ ಕೊಟ್ಟೆ ಕೊಡ್ತಾರೆ. ಅಬ್ಬಾ, ಈ ಕಿಡ್ನಾಪ್ ಡ್ರಾಮಾ ಯಾವಾಗ ಕಂಪ್ಲೀಟ್ ಆಗುತ್ತೋ, ಆ ದುಡ್ಡು ನಮ್ ಕೈಗೆ ಯಾವಾಗ ಸಿಗತ್ತೋ ಅಂತ ಎಷ್ಟು ಕಾತುರದಿಂದ ಕಾಯ್ತಿದ್ದೀನಿ ಗೊತ್ತಾ? ಬರುತ್ತೆ ಬಿಡೆ, ಅರ್ಜೆಂಟ್ ಮಾಡ್ಬೇಡ. ಅದೃಷ್ಟ ಲಕ್ಷ್ಮಿ ಬರುವಾಗ ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಟು ನಿಧಾನಕ್ ಬರ್ತಾಳೆ. ನಾವೇ ಸ್ವಲ್ಪ ಪೇಷನ್ಸ್ ನಿಂದ ಕಾಯ್ಬೇಕು. ಅನಸೂಯ, ಏನೇ ಇದೆಲ್ಲ? ಈಗ ಏನಾಯ್ತು ರೀ? ಮಕ್ಳನ್ನ ತಾಯಿ ತರ ನೋಡ್ಕೋತ್ಯಾ ಅಂತ ಸಾರ್ಥಿ ಚಿಕ್ಕಪ್ಪ ಅವ್ರನ್ನ ಇಲ್ಲಿ ಕಳಿಸಿದ್ರು. ಆದ್ರೆ ನೀನು ತಾಯಿ ತರ ಬಿಟ್ಬಿಡು, ಒಂದ್ ಸಾಮಾನ್ಯ ಮನುಷ್ಯರಾಗಿ ನೋಡ್ಕೊಂತಿಲ್ಲ. ನಾನ್ ಎಲ್ರು ಚೆನ್ನಾಗಿ ನೋಡ್ಕೋತಿದ್ದೀನಲ್ರಿ. ಮಕ್ಕಳು ಕಾಣೆ ಆದ್ರೆ ಯಾವ ತಾಯಿ ಆದ್ರೂ ವಿಲ ಅಂತ ಒದ್ದಾಡ್ತಾಳೆ, ಹೆಣ್ಣು ಮಗುಗೆ ಏನಾಗುತ್ತೋ ಅಂತ ಒದ್ದಾಡ್ತಾಳೆ. ಆದ್ರೆ ನೀನು ಜಾನುಗೆ ಏನಾಗೋಗುತ್ತೋ ಅಂತ ಯೋಚನೆನೂ ಮಾಡ್ದೆ ಆರಾಮಾಗಿ ಕುತ್ಕೊಂಡು ಕಡಲೆ ಬೀಜ ತಿಂತಾ ಇದ್ಯಾ. ನಿನ್ನ ಮನ್ಸಲ್ಲಿ ಏನಿರುತ್ತೋ ಅರ್ಥನೇ ಆಗ್ತಿಲ್ಲ. ನಿರಂಜನ್, ನಮ್ ಜಾನು ಬಗ್ಗೆ ಏನಾದ್ರು ಗೊತ್ತಾಯ್ತೇನೋ? ಅದಲ್ವೋ, ಬೆಳಗ್ಗೆ ಮನೇಲೇ ಇದ್ಲು. ನಮ್ ಮಾತೆಲ್ಲ ಅಪ್ಪ ಕೇಳ್ಬಿಟ್ರೇನೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತಮ್ಮ. ಹೌದೇ, ನನ್ಗೂ ಎದೆ ಒಡೆಯೋ ತರ ಕೆಲ್ಸ ಆಗಿತ್ತು. ಹೋಗ್ಲಿ ಬಿಡು, ಬೈದ್ರೆ ಬೈದ್ರು ಅಷ್ಟೇ, ನಮ್ಮ ಮಾತಂತೂ ಕೇಳಿಸ್ಕೊಳ್ಳಿಲ್ಲ. ಅಮ್ಮ, ಭಾಗ್ಯ ಬರೋವರೆಗೂ ನನ್ಗೆ ತುಂಬಾ ಟೆನ್ಷನ್ ಆಗ್ತಿದೆ. ಒಂದ್ಸಲ ಫೋನ್ ಮಾಡಿ ದುಡ್ಡು ಕೊಟ್ರಾ ಇಲ್ವಾ ಅಂತ ಕೇಳಮ್ಮ. ಫೋನ್ ಮಾಡ್ತೀನಿ. ಹಲೋ ಅಮ್ಮ ಭಾಗ್ಯ, ಅಲ್ಲಿ ನಮ್ ಜಾನುಗೆ ಏನಾಯ್ತು ಅಂತ ನನಗ್ ತುಂಬಾ ಭಯ ಆಗ್ತಿದ್ಯಮ್ಮ. ಆ ಕೆಟ್ಟ ಜನ ಜಾನುಗ್ ಏನ್ ಮಾಡ್ತಾರೋ, ಯಾವ ಸಮಯದಲ್ಲಿ ನಾವ್ ಎಂಥ ಕೆಟ್ಟ ಸುದ್ದಿ ಕೇಳ್ಬೇಕಾಗುತ್ತೋ ಅಂತ ಗುಂಡ್ಗೆ ಗಟ್ಟಿಯಾಗಿ ಹಿಡ್ಕೊಂಡ್ ಕಾಯ್ತಿದ್ದೀನಮ್ಮ. ಏನಮ್ಮ ಭಾಗ್ಯ, ನಿನ್ ಮಾವ ದುಡ್ಡು ಕೊಟ್ರಾ? ಇಲ್ಲ ಚಿಕ್ಕಿ, ದುಡ್ಡು ಕೊಡ್ಲಿಲ್ವಾ? ಅದೇನಕ್ಕಮ್ಮ? ಮಾವ ಎಲ್ಲೋ ಹೊರಗೆ ಹೋಗಿದ್ದಾರಂತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಮಿತ್ರ ಅವ್ರಿಗೆ ಫೋನ್ ಹೋಗ್ತಾನೆ ಇಲ್ಲ. ಅತ್ತೆಗೇನೋ ಹುಷಾರಿಲ್ವಂತೆ. ಚಿಕ್ಕತ್ತೆನ ಕೇಳಿದ್ರೆ ಕೊಡಲ್ಲ ಹೋಗು ಅಂದ್ಬಿಟ್ರು. ಏನ್ ಮಾಡ್ಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಚಿಕ್ಕಿ. ಅಯ್ಯೋ, ಆ ಮನುಷ್ಯರಿಗೆ ದಯೆ ಕರುಣೆ ಏನು ಇಲ್ವಾ? ಒಂದು ಪ್ರಾಣ ಹೋಗ್ತಿದೆ ಅಂದ್ರೂ ಸ್ವಲ್ಪ ದುಡ್ಡು ಕೊಡಕ್ಕಾಗಲ್ವಾ? ಹೋಗ್ಲಿ ಬಿಡಿ ಚಿಕ್ಕಿ, ಯಾರನ್ ಏನಂದು ಏನ್ ಲಾಭ ಹೇಳಿ? ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಹಾಗಂತ ಜಾನನ ಅಲ್ಲೇ ಬಿಟ್ಬಿಡಕ್ಕಾಗತ್ತಾ? ಅವಳ ಸಾವಿನ ಸುದ್ದಿ ಕೇಳೋಕೆ ನಾವೆಲ್ಲ ಇಲ್ಲಿವರೆಗೂ ಬದುಕಿದೀವಾ? ಇಲ್ಲ ಚಿಕ್ಕಿ, ಜಾನುಗೆ ಎಂತ ಪರಿಸ್ಥಿತಿಲೂ ಏನು ಆಗೋಕೆ ಬಿಡಲ್ಲ. ಜಾನುನ ಹೇಗಾದ್ರೂ ನಾನು ಕಾಪಾಡ್ಕೋತೀನಿ. ಇನ್ನೇನ್ ಮಾಡ್ತೀಯ ಭಾಗ್ಯ? ನಾನು ಜಾನು ಇರೋ ಜಾಗಕ್ಕೆ ಹೋಗ್ತೀನಿ. ಅವ್ರನ್ನ ಕೇಳ್ಕೊಂಡು ಬೇಡ್ಕೊಂಡು ಅಗತ್ಯ ಇದ್ರೆ ಹೋರಾಡಿ ಏನಾದ್ರೂ ಮಾಡಿ ಜಾನುನ ನಾನು ಕಾಪಾಡ್ಕೋತೀನಿ. ಏನೇ ಶಾಲು ಇದು? ಈ ಭಾಗ್ಯ ಅಮಾಯಕಿನೋ ಅಥವಾ ಎಲ್ಲ ಗೊತ್ತಿದೆ ಮಾಡ್ತಿದ್ದಾಳ ಏನು ಗೊತ್ತಾಗಲ್ಲ. ಏನಾದ್ರೂ ಮಾಡಿ ಅವಳ ಅತ್ತೆ ಮನೆಯಿಂದ ದುಡ್ಡು ತಂದು ಆ ಜಗದೀಶ್ ಕೈಲಿಟ್ಟು ತಂಗಿನ ಬಿಡಿಸ್ಕೋತಾಳೆ ಅನ್ಕೊಂಡ್ರೆ
ಹೋಗಿ ಕಾಲದ್ ಬೀಳ್ತೀನಿ ಇಲ್ಲ ಹೋರಾಡ್ತೀನಿ ಅಂತ ಏನೇನೋ ಮಾತಾಡ್ತಿದ್ದಾಳಲ್ಲೇ. ಅಮ್ಮ, ಅಂದ್ರೆ ನಮ್ 10 ಲಕ್ಷ ಹೋದ ಹಾಗೇನಾ? ಇಷ್ಟು ಅದ್ಭುತವಾದ ಅವಕಾಶನ ಈ ಅನಸೂಯ ಅಷ್ಟು ಈಸಿಯಾಗಿ ಹೇಗ್ ಬಿಡ್ತಾಳೆ ಅನ್ಕೊಂಡೆ? ನಾನೇ ನೇರವಾಗಿ ಮಿತ್ರ ಮನೆಗ್ ಹೋಗ್ಬೇಕು. ಮಾಯ ಮಾಡಿ ಮಂತ್ರ ಹಾಕಿ ನನ್ ಶಕ್ತಿ ಏನು ಅನ್ನೋದನ್ನ ತೋರಿಸಿ ಮುಚ್ಚಿರೋ ಕೈನ ಬಿಡಿಸ್ತೀನಿ, ನೋಡ್ತಿರು. ಒಳಗಿರೋ ದುಡ್ಡನ್ನ ಹೊರಗ್ ತೆಗಿತೀನಿ. ಅದು ನಮ್ ಕೈಗೆ ಸೇರೋ ದಾರಿ ಹುಡುಕ್ತೀನಿ. ಹಾ, ನೀನ್ ಹುಷಾರು. ಮನೀಷಾ, ಏನಿಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ಯಲ್ಲ? ಏನಿಲ್ಲ ಹನ್ಸಿಕಾ, ಜಾಹ್ನವಿನ ಯಾರೋ ಕಿಡ್ನಾಪ್ ಮಾಡಿದಾರಂತಲ್ಲ. ಪಾಪ ಭಾಗ್ಯ ಟ್ರಾಪಲ್ ಸಿಕ್ಬಿದ್ದಿರೋ ಇಲ್ಲಿ ಪಂಜರದಲ್ಲಿರೋ ಗಿಳಿ ಥರ ವಿಲ ವಿಲ ಅಂತ ಒದ್ದಾಡ್ತಿರ್ತಾಳೆ. ಅದನ್ನ ನೆನಪು ಮಾಡ್ಕೊಂಡ್ರೇನೆ ನನಗಂತೂ ಒಳ್ಳೆ ಮಜಾ ಬರುತ್ತೆ. ನೀನ್ ಹೇಳಿದ್ದು ನಿಜಾನೇ ಮನೀಷಾ. ನಮ್ ಹತ್ರ ಬಾಲ ಅಲ್ಲಾಡಿಸಿ ಹೋದ್ಲಲ್ಲ, ಈಗಲ್ಲಿ ಬಾಲ ಮುದ್ರಿರತ್ತೆ, ಹುಚ್ಚು ಬಿಟ್ಟಿರುತ್ತೆ. ಹೌದು ಚಿಕ್ಕಮ್ಮ, ಇಲ್ದಿದ್ರೆ ನಮ್ಮೇಲೆ ಜೋರ್ ಮಾಡ್ತಾಳ. ದುಡ್ಡಿಲ್ದೆ ತಂಗಿನ ಬಿಡಿಸ್ಕೊಳಕ್ಕಾಗ್ದೆ ಈಗ ಅವಳಿಗೆ ಮಾತೇ ನಿಂತೋಗಿರುತ್ತೆ. ಹೇಳಕ್ ಮರ್ತಿದ್ದೆ, ಭಾಗ್ಯ ಮನೆಗ್ ಬಂದು ದುಡ್ಡು ಕೇಳಿದ ವಿಷಯನ ಯಾರಿಗೂ ಹೇಳ್ಬೇಡಿ, ಅರ್ಥ ಆಯ್ತಾ? ದುಡ್ಡು ಕೇಳಿದ್ರ? ಯಾರು ಕೇಳಿದ್ದು ಚಿಕ್ಕಮ್ಮ? ನಿಮ್ಮನ್ನೇ ಕೇಳ್ತಿರೋದು. ಯಾರು ದುಡ್ಡು ಕೇಳಿದ್ದು? ನನ್ ಫ್ರೆಂಡ್ ಒಬ್ಳು ಏನೋ ಪ್ರಾಬ್ಲಮ್ ಆಗಿದೆ ಅಂತ ದುಡ್ಡು ಕೇಳಿದ್ಲು ಮಿತ್ರ. ಅದ್ರ ಬಗ್ಗೆನೇ ಮಾತಾಡ್ತಿದೀವಿ ಅಷ್ಟೇ. ಓ, ಏನಾಯ್ತು ಮಾಮ್? ಯಾಕೋ ಡಲ್ ಇದ್ದೀರಾ? ಅರಿ ಓಕೆ? ಏನೂ ಇಲ್ಲ ಮಿತ್ರ, ಸ್ವಲ್ಪ ತಲೆನೋವ್ತಾ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಕಂದ. ಡಾಕ್ಟರ್ನ ಬರಕ್ಕೆ ಹೇಳ ಅಥವಾ ನಾವೇ ಹಾಸ್ಪಿಟಲ್ಗೆ ಹೋಗೋಣ? ಬೇಡ ಮಿತ್ರ, ಇವಾಗ ಸ್ವಲ್ಪ ಪರವಾಗಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಈ ಮನೆಯಲ್ಲಿ ಪ್ರೀತಿ ಪ್ರೇಮ ಎಲ್ಲ ಉಕ್ಕಿ ಹರಿತಿದೆ. ನೋಡೋಕೆ 2 ಕಣ್ಣು ಸಾಕಾಗಲ್ಲ. ಏನಾಯ್ತು ಅತ್ತೆ? ನಿಮ್ ಮನೆ ದೊಡ್ಡದಾಗಿದೆ, ನಿಮ್ ಕಾರ್ಸು ಎಷ್ಟು ಕಾಸ್ಟ್ಲಿ, ಮನ್ಸ್ ಮಾತ್ರ ಎಷ್ಟು ಚಿಕ್ಕದಲ್ಲಪ್ಪ. ಅದು ನನ್ಗೆ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ಅನಸೂಯ, ಹೇಳ್ಬೇಕಾಗಿರೋದನ್ನ ಸರಿಯಾಗಿ ಹೇಳು. ಹೀಗೆ ಸುತ್ತಿ ಬಳಸಿ ಮಾತಾಡೋದೇನಕ್ಕೆ? ಸರಿಯಾಗಿ ಕೇಳೋಕೇನೆ ಭಾಗ್ಯ ಇಲ್ಲಿಗೆ ಬಂದಿದ್ದು. ಆದ್ರೆ ನೀವು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಅವಳನ್ನ ಕಳಿಸ್ಬಿಟ್ರಿ. ಇದೆಂಥ ನ್ಯಾಯ? ಅಲ್ಲ ಅತ್ತೆ, ನೀವೀಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಜಾನುನ ಯಾರೋ ಕಿಡ್ನಾಪ್ ಮಾಡಿದಾರಪ್ಪ. ಈಗಂದೀಗ್ಲೇ 20 ಲಕ್ಷ ಕೊಡದೇ ಇದ್ರೆ ಪ್ರಾಣ ತೆಗೆದು ಸಾಯಿಸ್ತೀವಿ ಅಂತ ಹೆದರಿಸ್ತಿದ್ದಾರೆ. ತಂಗಿನ ಕಾಪಾಡೋಕೆ ದುಡ್ಡಿಗೋಸ್ಕರ ದೇಹಿ ಅಂತ ನಿಮ್ಮ ಹತ್ರ ಕೇಳೋಕ್ ಬಂದ್ರೆ ಬೈದು ವಾಪಸ್ ಕಳ್ಸಿದ್ರಾ? ಮನೆ ಸೊಸೆ ದಾನ ಮಾಡಿ ಅಂತ ಕೇಳಿದ್ರೆ ಇಷ್ಟು ದಯೆ ಇಲ್ದೆ ನೋಡ್ಕೋತೀರಾ? ಏನೋ ಜಾನುನ ಕಿಡ್ನಾಪ್ ಮಾಡಿದಾರಾ? ಹೌದು ಕಣಪ್ಪ, ಸಾಲ ಸೋಲ ಮಾಡಿದ್ರು ನಮ್ಗೆ ಅಷ್ಟು ದುಡ್ಡು ಹುಟ್ಟಲ್ಲ. ಅದಕ್ಕೆ ಭಾಗ್ಯ ಬಂದು ಇಲ್ಲಿ ಬೇಡ್ಕೊಂಡ್ರೆ
ಮನುಷ್ಯತ್ವನೂ ಇಲ್ದೆ ದುಡ್ಡು ಕೊಡಲ್ಲ ಅಂತ ಓಡಿಸಿದ್ರು. ಕಂತೆ ಕಂತೆ ಗಂಟ್ ಕಟ್ಕೊಂಡ್ರೆ ಸಾಕಾಗಲ್ಲ, ಸ್ವಲ್ಪ ಕನಿಕರನೂ ಇರ್ಬೇಕು. ಸ್ವಲ್ಪನಾದ್ರೂ ಕರುಣೆ ತೋರಿಸ್ಬೇಕು. ಆದ್ರೆ ನೀವು ದುಡ್ಡಿಗೆ ಕೊಡೋ ಬೆಲೆನ ಮನುಷ್ಯರಿಗೆ ಕೊಡೋದೇ ಇಲ್ಲ. ಇರಿಯತ್ತೆ, ಒಂದು ನಿಮಿಷ ಇರಿ. ಭಾಗ್ಯ ಯಾವಾಗ ಬಂದ್ಲು? ಯಾರನ್ನ ಕೇಳಿದ್ಲು? ಯಾರನ್ನ ಕೇಳಿದ್ರು ಅಂತ ನನ್ನ ಕೇಳ್ತಿಯಲ್ಲಪ್ಪ? ಎಲ್ರೂ ಇಲ್ಲೇ ಇದಾರಲ್ಲ, ಅವ್ರನ್ನೇ ಕೇಳು. ಮಾಮ್, ಭಾಗ್ಯ ಈ ವಿಷಯನ ನಿಮಗೆ ಹೇಳಿದ್ಲ? ನಿಮ್ಮ ದುಡ್ಡು ಕೇಳಿದ್ಲ? ಇಲ್ಲ ಮಿತ್ರ, ಭಾಗ್ಯ ಅಷ್ಟಕ್ಕೂ ನನ್ನ ಮೀಟೇ ಮಾಡ್ಲಿಲ್ಲ. ಕಡೆ ಪಕ್ಷ ಒಂದ್ ಫೋನ್ ಕೂಡ ಮಾಡ್ಲಿಲ್ಲ. ಯಾರನ್ನ ಕೇಳ್ಬೇಕು ಅವ್ರನ್ನೇ ಕೇಳಿದ್ರೆ ವಿಷಯ ಗೊತ್ತಾಗತ್ತಪ್ಪ. ಒಂದು ನಿಮಿಷ ಇರು. ದೇವ್ಯಾನಿ, ನೀನ್ ಹೇಳು, ಭಾಗ್ಯ ಅಲ್ಲಿಗೆ ಬರ್ಲಿಲ್ವಾ? ಜಾನುನ ಕಿಡ್ನಾಪ್ ಮಾಡಿರೋ ವಿಷಯನ ಹೇಳಿಲ್ವಾ? 20 ಲಕ್ಷ ಕೊಡದೇ ಇದ್ರೆ ಜಾಹ್ನವಿ ಪ್ರಾಣ ಹೋಗುತ್ತೆ ಅಂತ ಬೇಡ್ಕೊಳ್ಳಿಲ್ವಾ? ಹೌದು, ಭಾಗ್ಯ ಬಂದಿದ್ಲು, ದುಡ್ಡು ಕೇಳಿದ್ಲು. ಕೊಡು ಅಂತ ಅತ್ಲು. ಅದಕ್ಕೇನೀಗ? ಆ ಅಳು ನಿಜ ಅಂತ ನಾವು ನಂಬೇಕಾ? ಅವಳು ಆಡಿದ ನಾಟಕಕ್ಕೆ ನಾವು ಮೋಸ ಹೋಗ್ಬೇಕಾ ಏನು? ಮಾಮ್, ವಾಟ್ ಇಸ್ ದಿಸ್ ಮಾಮ್? ಅಲ್ಲಿ ಒಬ್ರು ಪ್ರಾಣ ಅಪಾಯದಲ್ಲಿದ್ರೆ ನೀವಿಲ್ಲಿ ನಾಟಕ ಮೋಸ ಅಂತ ಲೆಕ್ಕ ಮಾಡ್ತಿದ್ದೀರಾ. ಜಾನುನ ಸಾಯಿಸ್ತಾರೆ ಅಂತ ಹೇಳಿದ್ರು, ನೀವು ನೋಡಿದ್ರೆ ಬರೀ 20 ಲಕ್ಷಕ್ಕೋಸ್ಕರ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ. ವಿವೇಕ್, ನಿನ್ಗೇನು ಗೊತ್ತಿಲ್ಲ, ಸುಮ್ನಿರು. ಭಾಗ್ಯ ಏನೋ ನಾಳೆ ಸುಳ್ಳು ಮಾತು ಹೇಳಿದ್ರೆ ನಾನು ಹೇಗದನ್ನ ನಂಬೋದು? 4 ಕಣ್ಣೀರ್ ನಮ್ ಮುಂದೆ ಹಾಕ್ಬಿಟ್ರೆ ಅಷ್ಟೊಂದು ದುಡ್ಡನ್ನ ಯಾರು ಕೊಡ್ತಾರೆ? ಚಿಕ್ಕಮ್ಮ, ಇವತ್ತು ನಮ್ಮೆಲ್ಲರ ಕಣ್ಣಲ್ಲಿ ಭಾಗ್ಯ ಕೀಳ ಕಾಣಿಸ್ತಿರಬಹುದು. ಆದ್ರೆ ಅವಳು ತುಂಬಾ ಸ್ವಾಭಿಮಾನ ಇರುವಂತಹ ಹುಡುಗಿ. ಅಷ್ಟು ಸುಲಭವಾಗಿ ತಲೆ ತಗ್ಸೋಳಲ್ಲ. ಅಂಥ ಭಾಗ್ಯ ಬಾಯಿ ಬಿಟ್ಟು ದುಡ್ಡು ಕೇಳಿದಾಳಂದ್ಮೇಲೆ ಅದು ನಿಜ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ನಮ್ಮ ಮುಂದೆ ಕೈ ಚಾಚ್ಕೊಂಡು ಬಂದಿದ್ದಾಳಂದ್ಮೇಲೆ ಅವಳು ಮಾತಲ್ಲಿರೋ ನಿಜಾಂಶ ನಿಮಗೆ ಗೊತ್ತಾಗ್ಲಿಲ್ವಾ? ಈಗೀಗ ಭಾಗ್ಯನ್ ವರ್ತನೆ ಎಷ್ಟು ಬದಲಾಗಿದೆ ಅಂತ ನಿನ್ ಗೊತ್ತಿಲ್ವಾ ಮಿತ್ರ? ಆ ಚೇಂಜಿಂದ ತಾನೇ ನಮಗ ಅವಳ ಮೇಲೆ ನಂಬಿಕೆ ಇಲ್ಲ. ಅವಳ ಮಾತಲ್ಲಿರೋ ನಿಜ ಗೊತ್ತಾಗಲ್ಲ. ತಪ್ಪು ದೇವಯಾನಿ. ಇಂಥ ಸಮಯದಲ್ಲಿ ಕೂಡ ನಾವು ಈ ಮಟ್ಟದಲ್ಲಿ ಲೆಕ್ಕಾಚಾರ ಮಾಡೋದು ಸರಿಯಲ್ಲ. ಭಾಗ್ಯ ಹೇಳಿರೋದು ಸತ್ಯ ಅನ್ನೋ ಸುಳ್ಳು ಅದನ್ನ ಪಕ್ಕಕ್ಕಿಡೋಣ. ಏನೇ ಇದ್ರೂ ಅವಳದು ಒಂದ್ ಪ್ರಾಣ. ನಮ್ ನಿರ್ಲಕ್ಷ್ಯದಿಂದ ಆ ಪ್ರಾಣ ಹೋದ್ರೆ ಭವಿಷ್ಯದಲ್ಲಿ ಮತ್ತೆ ನಾವೇ ಬೇಜಾರ್ ಮಾಡ್ಕೊಳ್ಬೇಕು. ಅದು ಹಾಗಲ್ಲ. ಇನ್ನೇನು ಮಾತಾಡ್ಬೇಡ ದೇವ್ಯಾನಿ. ನಿನ್ ಕೈ ಯಾರೇ ದುಡ್ಡು ಕೊಡು ಅಂತ ನಿಂಗೆ ಯಾರು ಹೇಳಿಲ್ಲ ಅಲ್ವಾ? ನನ್ನನ್ ಕೇಳಿದ್ರೆ ನಾನೇ ಬಿಸಾಕ್ತಿದ್ನಲ್ಲ. ಬಿಸಾಕ್ತಿಯ ಇಲ್ಲೋಡು, ನಿನ್ಗಿರೋ ಈ ಬಾಸಿಸಮ್ ನನ್ಗಿಷ್ಟ ಆಗಲ್ಲ. ನೀನ್ ಹೀಗೆ ಕೊಬ್ಬಲ್ಲಿ ಮಾತಾಡ್ತಿದ್ರೆ ನನ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾವತ್ತೋ ಒಂದು ದಿನ ನಾನೇ ನಿನ್ ಕೊಬ್ಬನ್ನ ಕರ್ಗೋ ಹಾಗೆ ಮಾಡ್ತೀನಿ. ಏನಪ್ಪ ಮಿತ್ರ, ನಾವು ಲೇಟ್ ಮಾಡೋ ಒಂದೊಂದು ಕ್ಷಣನೂ ಜಾನು ಪ್ರಾಣಕ್ಕೆ ಅಪಾಯ ತರಬಹುದು. ಅವ್ರು ಹೇಳಿರೋ ಜಾಗಕ್ಕೆ ನಾವು ದುಡ್ಡು ತಗೊಂಡು ಹೋಗದೆ ಇದ್ರೆ ಜಾನು ನಮ್ಗೆ ಜೀವಂತ ಅಲ್ಲ, ಶವಾಗೆ ಸಿಗೋದಪ್ಪ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಣ್ಣ, ಇದಕ್ಕೆ ನೀನೇ ಏನಾದರೂ ದಾರಿ ಹುಡುಕ್ಬೇಕು. ಅತ್ತೆ, ಜಾನುನ ಸೇಫಾಗಿ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ದುಡ್ಡು ಹೋದ್ರೂ ಪರವಾಗಿಲ್ಲ, ಜಾನು ನಮಗ್ ಜೀವಂತವಾಗಿ ಸಿಗ್ಬೇಕಷ್ಟೆ.
ಮಾಮ್ ನಾನು ಹೋಗಿ ಜಾನುನ್ ಕರ್ಕೊಂಬರ್ತೀನಿ. ಮಿತ್ರ ಒಂದ್ ನಿಮಿಷ ಇರು. ನೀನ್ ಹೋಗೋದ್ ಬೇಡ ಮಿತ್ರ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೆ ಹೋಗುತ್ತೇನೋ. ಮತ್ತೆ ಇದೇನ್ ಟ್ವಿಸ್ಟು? ಏನಾಯ್ತು ಮಾಮ್? ನನಗ್ಯಾಕೋ ನೀನ್ ಅಲ್ಲಿಗೆ ಹೋಗೋದು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ.